ಪ್ರಾಚೀನ ಗರ್ಭಗುಡಿಯ ಎರಡು ಗೋಡೆಯಲ್ಲಿ ಎರಡು ಕಲ್ಲುಗಳ ನಡುವೆ ಒಂದು ತಾಮ್ರ ಶಾಸನ ಸಿಗ್ತದೆ. ಅದು ಇವತ್ತು ನಮ್ಮ ಜೊತೆ ಇದೆ. ಅದು ಈ ದೇವಸ್ಥಾನದ ಅತ್ಯಂತ ಧೀಮಂತ ಇತಿಹಾಸಕ್ಕೆ ಒಂದು ದೊಡ್ಡ ಸಾಕ್ಷಿ. ಅನೇಕ ಪವಾಡಗಳನ್ನು ನಾವಿಲ್ಲಿ ಕಂಡಿದ್ದೇವೆ ವೆಂಕಟರಮಣ ಸನ್ನಿಧಾನದಲ್ಲಿ. 9ನೇ ಶತಮಾನದ ಇತಿಹಾಸ ಹೊಂದಿರುವ ಶಕ್ತಿಶಾಲಿ ಕ್ಷೇತ್ರ ಅದುವೇ ಉಡುಪಿ ಜಿಲ್ಲೆಯ ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನ. ಬೇಡಿ ಬರುವ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಮೂಲಕ ಹಲವು ಪವಾಡಗಳಿಗೆ ಸಾಕ್ಷಿಯಾದ ಈ ದೇವಾಲಯದಲ್ಲಿ ಏಪ್ರಿಲ್ 3ರಿಂದ ಆರಂಭಗೊಂಡು 11ನೇ ತಾರೀಕಿನವರೆಗೆ ಋಕ್ ಸಂಹಿತ ಯಾಗ, ಶ್ರೀಮದ್ ಭಗವತ ಸಪ್ತಾಹ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದೆ. ಈ ದೇವಾಲಯದ ಮಹಿಮೆ ಮತ್ತು ಋಕ್ ಸಂಹಿತ ಯಾಗದ ವಿಶೇಷತೆ ಕುರಿತ ಸಂಪೂರ್ಣ ಮಾಹಿತಿ ಇಲ್ಲಿದೆ. ನಾನು ವಾಸುದೇವ ಭಟ್ ಅಂತ, ಕರಂಬಳ್ಳಿ ನಿವಾಸಿ. ಕರಂಬಳ್ಳಿಯ ಎಲ್ಲ ಜೀರ್ಣೋದ್ಧಾರಾದಿ ಪ್ರಕ್ರಿಯೆಗಳಲ್ಲಿ ಮತ್ತು ಇಲ್ಲಿ ನಡೆದಂಥ ಎಲ್ಲ ಮಹೋತ್ಸವಗಳಲ್ಲಿ ಒಂದಲ್ಲ ಒಂದು ವಿಧಾನದಲ್ಲಿ ಆಡಳಿತ ಮಂಡಳಿಯವರ ಸೂಚನೆ ಅನುಸಾರ ದೊಡ್ಡ ಜವಾಬ್ದಾರಿಯನ್ನು ಹೊರುವಂಥ ಒಂದು ಸುಯೋಗ ನಮಗೂ ಸಿಕ್ಕಿದೆ. ಈ ಪರಶುರಾಮ ಸೃಷ್ಟಿಯ ದಿವ್ಯ ನೆಲ ಕರ್ನಾಟಕದ ಈ ಪಶ್ಚಿಮ ಕರಾವಳಿ ನೂರಾರು ಪ್ರಾಚೀನ ದೇಗುಲಗಳ ನಾಡು. ಅತ್ಯಂತ ಪುರಾತನವಾದ ಧೀಮಂತವಾದ ಇತಿಹಾಸ ಹೊಂದಿರುವ, ಪುರಾಣ ಶಾಸ್ತ್ರಗಳ ಹಿನ್ನೆಲೆಯೊಂದಿಗಿನ ಚಾರಿತ್ರಿಕ ನಂಟನ್ನು ಹೊಂದಿರತಕ್ಕಂತಹ ಹತ್ತಾರು ದೇವಸ್ಥಾನಗಳು ಅನೂಚಾನವಾಗಿ ಇಲ್ಲಿ ನಿತ್ಯ ನಿರಂತರವಾಗಿ ಪೂಜಾ ಕೈಂಕರ್ಯಾದಿಗಳನ್ನು, ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಿಕೊಂಡು ಬರುವುದರ ಮೂಲಕ ಈ ನಾಡಿನ, ಈ ದೇಶದ ಧಾರ್ಮಿಕತೆಗೆ ಬಹಳ ದೊಡ್ಡದಾದಂಥ ಒಂದು ಕೊಡುಗೆಗಳನ್ನು ನಿತ್ಯ ನಿರಂತರವಾಗಿ ಕೊಟ್ಟುಕೊಂಡು ಬಂದಿದ್ದಾವೆ. ಇದನ್ನು ಸಾಮಾನ್ಯ ವಿಚಾರ ಅಂತ ನಾವು ಭಾವಿಸಲಿಕ್ಕೆ ಇಲ್ಲ. ಅಂಥ ದೇವಸ್ಥಾನಗಳಲ್ಲಿ ಕರಂಬಳ್ಳಿಯ ಶ್ರೀ ವೆಂಕಟರಮಣ ದೇವಸ್ಥಾನ ಕೂಡ ಒಂದು. ನಮಗೆ ಬಹಳ ಸಂತೋಷದ ಮತ್ತು ಅಚ್ಚರಿಯ ಸಂಗತಿ ಏನು ಅಂತ ಹೇಳಿದರೆ, ಇಲ್ಲಿ 2002-2003 ಆಸುಪಾಸಿನಲ್ಲಿ ಪ್ರಥಮ ಹಂತದ ಜೀರ್ಣೋದ್ಧಾರ ಆಗಬೇಕಾದ್ರೆ ತುಂಬ ಶಿಥಿಲವಾಗಿತ್ತು. ಆ ಹೊತ್ತಿನಲ್ಲಿ ಜೀರ್ಣೋದ್ಧಾರ ಆಗಬೇಕು ಅಂತ ಹೇಳುವ 10 ಸಂವತ್ಸರ ಸಂಕಲ್ಪ. ಆ ಹೊತ್ತಿಗಾಗಲೇ ರಘುಪತಿ ಭಟ್ರ ಸುಪರ್ದಿಗೆ ನೇತೃತ್ವಕ್ಕೆ ಈ ದೇವಸ್ಥಾನ ಸಂದಾಯ ಆಗಿತ್ತು. ಅದರ ಹಿಂದೆ ಬೇರೆ ಬೇರೆಯವರ ಆಡಳಿತ ನಡೆಸಿದ್ದಾರೆ. ಆದರೆ ಆ ಜೀರ್ಣೋದ್ಧಾರ ಆಗುವ ಹೊತ್ತಿನಲ್ಲಿ ಪ್ರಾಚೀನ ಗರ್ಭಗುಡಿಯ ಎರಡು ಗೋಡೆಯಲ್ಲಿ ಎರಡು ಕಲ್ಲುಗಳ ನಡುವೆ ಒಂದು ತಾಮ್ರ ಶಾಸನ ಸಿಗ್ತದೆ. ಅದು ಇವತ್ತು ನಮ್ಮ ಜೊತೆ ಇದೆ. ಅದು ಈ ದೇವಸ್ಥಾನದ ಅತ್ಯಂತ ಧೀಮಂತ ಇತಿಹಾಸಕ್ಕೆ ಒಂದು ದೊಡ್ಡ ಸಾಕ್ಷಿ. ಆ ನಂದಿನಾಗರಿ ಲಿಪಿಯಲ್ಲಿ ಇರತಕ್ಕಂಥ ಆ ಶಾಸನದಲ್ಲಿ ಅದನ್ನು ಓದಿಸಿದಾಗ ಈ ದೇವಸ್ಥಾನ 9ನೇ ಶತಮಾನದ್ದು, ಆನಂತರ 11ನೇ ಶತಮಾನದಲ್ಲಿ ಪುನರುತ್ಥಾನಗೊಂಡಿತು ಅಂತ ಹೇಳುವಂಥ ಉಲ್ಲೇಖ ಬರ್ತದೆ. ಅದರ ಜೊತೆಗೆ ಇದು ದೊಡ್ಡ ವಿದ್ಯಾಪೀಠವನ್ನು ಹೊಂದಿದ್ದಂತಹ ಸುವರ್ಣಾ ನದಿಯವರೆಗೆ, ಪೂರ್ವದಲ್ಲಿ ಸುವರ್ಣಾ ನದಿಯವರೆಗೆ ತಮ್ಮ ವ್ಯಾಪ್ತಿಯನ್ನು ವಿಸ್ತಾರವಾಗಿಟ್ಟುಕೊಂಡಿದ್ದಂತಹ ಒಂದು ದೊಡ್ಡ ಅಗ್ರಹಾರದಂತಹ ಪ್ರದೇಶವನ್ನು ಹೊಂದಿದ್ದಂತಹ ಈ ಭಾಗಕ್ಕೆ ದೊಡ್ಡ ಧಾರ್ಮಿಕ ಪುಷ್ಟಿಯನ್ನು ಕೊಟ್ಟಂಥ ಒಂದು ಧರ್ಮ ನೆಲೆಯಾಗಿತ್ತು ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗ್ತದೆ. ಆ ನೆಲೆಯಲ್ಲಿ ಈ ದೇವಸ್ಥಾನದ ಪೂರ್ವೇತಿಹಾಸವನ್ನು ಅತ್ಯಂತ ಹೆಮ್ಮೆಯಿಂದ ನಾವು ಹೇಳಿಕೊಳ್ಳಬೇಕಾಗ್ತದೆ. ಆ ಪುನರುತ್ಥಾನದ ಒಂದು ಪ್ರಾಚೀನ ತರಂಗಗಳು ಇಲ್ಲಿ ಸುಪ್ತವಾಗಿದ್ದಾವು. ಅಲ್ಲಿಯವರೆಗೆ ಪೂಜೆ ವಿಧಿವಿಧಾನಗಳಿಂದ, ಧಾರ್ಮಿಕ ವಿಧಿವಿಧಾನಗಳಿಂದ, ಇಲ್ಲಿ ನಡೀತಾ ಇದ್ದಂಥ ಜ್ಞಾನ ಕಾರ್ಯ ಮೊದಲಾದಂತಹ ಕಾರಣಗಳಿಂದ ಇಲ್ಲಿ ಒಂದು ಶ್ರದ್ಧಾ ಕೇಂದ್ರದ ಒಂದು ಎಲೆಕ್ಟ್ರಿಕ್ ಏನು ಹೇಳ್ತೇವೆ ತರಂಗಗಳು, ದೈವೀ ಶಕ್ತಿಯ ತರಂಗಗಳು ಒಂದು ಸುಪ್ತವಾಗಿತ್ತು. ಜೀರ್ಣೋದ್ಧಾರದ ನಂತರ ಅದು ಒಂದು ಹೊಸ ಚೈತನ್ಯವನ್ನು ಪಡೆಯಿತು ಅಂತ ಹೇಳುವಂಥದ್ದಕ್ಕೆ ನಾವೆಲ್ಲ ಇವತ್ತು ಸಾಕ್ಷಿಗಳು. 2004ರಲ್ಲಿ ಮೊದಲ ಹಂತದ ಜೀರ್ಣೋದ್ಧಾರ ಅಷ್ಟಮಂಗಲದ ಹೊತ್ತಿನಲ್ಲಿಯೇ ಬಂದಿತ್ತು. ಇದರ ನೇತೃತ್ವವನ್ನು, ಜೀರ್ಣೋದ್ಧಾರದ ನೇತೃತ್ವವನ್ನು ಯಾರು ವಹಿಸಿಕೊಳ್ತಾರೋ ಅವನಿಗೆ ಬಹಳ ದೊಡ್ಡದಾದಂಥ ಒಂದು ಸ್ಥಾನಮಾನಗಳು ಸಮಾಜದಲ್ಲಿ ಸಿಗ್ತದೆ ಅಂತ. ಭಾಳ ಆಶ್ಚರ್ಯ ಅಂತ ಹೇಳಿದರೆ, ನೂತನವಾದಂಥ ಶಿಲಾಮಯ ಗರ್ಭಗುಡಿಯಲ್ಲಿ ಪ್ರತಿಷ್ಠೆ ಆಗುವ ದಿನ ರಘುಪತಿ ಭಟ್ರು ಶಾಸಕರಾದ. ಆನಂತರದ 2ನೇ ಹಂತದ ಜೀರ್ಣೋದ್ಧಾರ 2010ರಲ್ಲಿ ನಡೀತು. ಅನೇಕ ಪವಾಡಗಳನ್ನು ನಾವಿಲ್ಲಿ ಕಂಡಿದ್ದೇವೆ ವೆಂಕಟರಮಣ ಸನ್ನಿಧಾನದಲ್ಲಿ. ನಾವು ಸಾಮಾನ್ಯ ವೆಂಕಟರಮಣ ಅಂತ ಹೇಳಿದ್ರೆ ಒಂದು ಕ್ಲೀಶೆಯ ಮಾತಿದೆ, ಶ್ರೀನಿವಾಸ ಅಂದರೆ 3 ನಾಮ ಅಂತ. ಆದರೆ ಅದು ಅಲ್ಲ ಅಂತ ಹೇಳುವಂಥದ್ದಕ್ಕೆ ನಮಗೆ ಇಲ್ಲಿ ತುಂಬ ಸಾಕ್ಷಿಗಳು ಸಿಕ್ಕಿದೆ. ಶ್ರೀನಿವಾಸ ಅಂತ ಹೇಳಿದ್ರೆ 3 ನಾಮ ಅಲ್ಲ, 1ರ ಪ್ರಯತ್ನಕ್ಕೆ 3ರ ಯಶಸ್ಸಿನ ಫಲವನ್ನು ಕೊಡುವವನು ಅಂತ. ನಾವಿಲ್ಲಿ 2ನೇ ಹಂತದ ಜೀರ್ಣೋದ್ಧಾರ ಆಗುವ ಹೊತ್ತಿಗೆ ನಮ್ಮ ಬಜೆಟ್ ಇದ್ದದ್ದು, ಒಟ್ಟು ಯೋಜನಾ ವೆಚ್ಚ ಇದ್ದದ್ದು 1,44,00,000. ಆದರೆ ಆ ಹೊತ್ತಿಗೆ ಕರ್ನಾಟಕದಲ್ಲಿದ್ದಂಥ ಕೆಲವು ರಾಜಕೀಯ ಮುಖಂಡರು, ಅಧಿಕಾರದಲ್ಲಿದ್ದಂಥ ಮಂತ್ರಿಗಳು ಕೆಲವರು ಈ ಹೊತ್ತಿಗೆ ಬಂದರು. ಅವರು ಧನಾಢ್ಯರು ಆಗಿದ್ದರು. ಆದರೆ ಅದು ಯಾಕೋ ಏನೋ ಯಾವ ನಂಟು ಇಲ್ಲದೆ ಈ ಸನ್ನಿಧಾನಕ್ಕೆ ಬರುವಂತಾಯಿತು.
ಅವರು ಈ ದೇವಸ್ಥಾನದಲ್ಲಿ ಮುಂಭಾಗಕ್ಕೆ ಬಂದು ಅದೇನು ಪ್ರೇರಣೆ ಗೊತ್ತಿಲ್ಲ, ಅವರು ದೊಡ್ಡ ಮೊತ್ತದ ದೇಣಿಗೆ ಘೋಷಣೆ ಮಾಡಿದ್ದ ಥರ ನಮ್ಮ ಇಡೀ ಯೋಜನಾ ವೆಚ್ಚವೇ 3 ಪಟ್ಟಾಯಿತು. 1,44,00,000 ಇದ್ದದ್ದು 6 ಕೋಟಿಯವರೆಗೆ ಜೀರ್ಣೋದ್ಧಾರ ವೆಚ್ಚವೇ ನಮ್ಮ ಬಜೆಟ್ ವ್ಯತ್ಯಾಸ ಆಯಿತು. ನಮಗೆ ಮೊದಲಿದ್ದದ್ದು ನಾವು ಮುರಕಲ್ಲಿನ ಗೋಡೆಯನ್ನು ಮಾಡಿ ಹಂಚಿನ ಮಾಡನ್ನು ಹಾಕಬೇಕು ಅಂತ. ಆದರೆ ನಮ್ಮ ಕೆಲವು ಮಂತ್ರಿಗಳು, ಕೆಲವು ಗಣ್ಯರು, ಉದ್ಯಮಿಗಳೆಲ್ಲ ಬಂದ ಕಾರಣದಿಂದ ನಮ್ಮ ಒಟ್ಟು ಯೋಜನಾ ವೆಚ್ಚ 3 ಪಟ್ಟು ಹೆಚ್ಚಾಗಿ ಶಿಲಾಮಯ ಪೌಳಿ ಮತ್ತು ಅದಕ್ಕೆ ತಾಮ್ರದ ಮಾಡು ಅಂತ ಹೇಳುವಂಥ ದೊಡ್ಡ ಸೇವೆಯನ್ನು ಶ್ರೀನಿವಾಸನ ಹತ್ರ ಮಾಡಿಸಿಕೊಂಡ. ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ ಅದ್ಭುತವೆಂಬಂತೆ ಉಡುಪಿ ಕರಾವಳಿ ಭಾಗದಲ್ಲಿ ಮೊದಲ ಬಾರಿಗೆ ತಿರುಮಲ ಕ್ಷೇತ್ರದಿಂದಲೇ ಶ್ರೀನಿವಾಸ ದೇವರು ಬಂದು ವೈಭವದಿಂದ ಉಡುಪಿ ಕೃಷ್ಣಮಠದಿಂದ ಮೆರವಣಿಗೆ ಸಾಗಿ ಬಂದು ಆ ಹೊತ್ತಿಗೂ ಕೂಡ ದೇವಸ್ಥಾನದ ಅಂಗಳಕ್ಕೆ ಶ್ರೀನಿವಾಸ ದೇವರು ಕಾಲಿಡುವ ಹೊತ್ತಿಗೆ ಅದ್ಭುತವಾದಂಥ ಒಂದು ಅಮೃತ ಸೃಷ್ಟಿಯಾಗಿತ್ತು. 20,000ಕ್ಕೂ ಜನ ಅಧಿಕ ಮೆರವಣಿಗೆಯಲ್ಲಿ ಸಾಗಿ ಬಂದಿದ್ದಾರೆ. ಈ ಆಸುಪಾಸಿನಲ್ಲಿ 2-3 ನವಿಲಿಗಳು ನರ್ತಿಸಿದ್ದನ್ನು 7 ಗಂಟೆ ಹೊತ್ತಿಗೆ ಈ ಭಾಗದ ಜನ ಕಣ್ಣಲ್ಲಿ ತುಂಬಿಕೊಂಡು ನಾವೆಲ್ಲ ಆನಂದ ಬಾಷ್ಪ ಸುರಿಸಿದ್ದೇವೆ. ಈ ಸನ್ನಿಧಾನದ ಪವಾಡಗಳು, ಇಲ್ಲಿರ್ತಕ್ಕಂಥ ದೈವೀ ಶಕ್ತಿಗಳು ಎಷ್ಟು ಪುನಃ ಚೈತನ್ಯವನ್ನು ಪಡೆದವು ಅಂತ ಹೇಳುವಂಥದ್ದು ನಮಗೆ ಆಗಲೇ ಗೋಚರಕ್ಕೆ ಬಂತು. ಆನಂತರವೂ ನಿತ್ಯ ನಿರಂತರವಾಗಿ ಒಂದು ಹೊಸ ಧಾರ್ಮಿಕ ಪರಂಪರೆಗಳನ್ನು, ಸತ್ಸಂಪ್ರದಾಯಗಳನ್ನು ಹಾಕಿಕೊಂಡು ಅದರ ಜೊತೆಗೆ ಬಹಳ ಉಲ್ಲೇಖ ಮಾಡಬೇಕಾಗಿರುವಂತಹದ್ದು, ಒಂದು ದೇವಸ್ಥಾನ ಅಂತ ಹೇಳುವಂತಹದ್ದು ಕೇವಲ ಶ್ರದ್ಧಾ ಕೇಂದ್ರ ಮಾತ್ರ ಆಗಿರಬಾರದು. ಅದು ಇಡೀ ಹಿಂದೂ ಸಮಾಜವನ್ನು, ಸನಾತನ ಧರ್ಮವನ್ನು ಮತ್ತಷ್ಟು ದೃಢಗೊಳಿಸುವ, ಸುದೃಢಗೊಳಿಸುವ, ಸಶಕ್ತಗೊಳಿಸುವ ಶಕ್ತಿ ಕೇಂದ್ರವೂ ಆಗಬೇಕು ಅಂತ ಹೇಳುವಂತಹ ಆಡಳಿತ ಮಂಡಳಿ, ರಘುಪತಿ ಭಟ್ರ ನೇತೃತ್ವದ ಆಡಳಿತ ಮಂಡಳಿಯ ತೀರ್ಮಾನದಿಂದ ಇವತ್ತು ಈ ದೇವಸ್ಥಾನದ ಚಾವಡಿಯಲ್ಲಿ 10 ಹಲವು ಚಟುವಟಿಕೆಗಳು, ಧಾರ್ಮಿಕ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಕಲಾ ಚಟುವಟಿಕೆಗಳು, ಕ್ರೀಡಾ ಚಟುವಟಿಕೆಗಳು ನಿತ್ಯ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಯಕ್ಷಗಾನ ಕೇಂದ್ರ ಇದೆ, ಕರಾಟೆ ಕ್ಲಾಸ್ ನಡೀತದೆ, ಭರತನಾಟ್ಯ ತರಗತಿ ನಡೀತದೆ, ಭಜನಾ ತರಗತಿಗಳು ನಡೀತಾ ಇದ್ದಾವೆ, ನಿತ್ಯ ಪ್ರವಚನಾದಿಗಳು ನಡೀತವೆ. ವಿದ್ವಾಂಸರು, ಮಠಾಧೀಶರೆಲ್ಲ ಬಂದು ವಾರಗಟ್ಟಲೆ ಪ್ರವಚನವನ್ನು ಮಾಡ್ತಾರೆ. ಹೀಗೆ ಅದರ ಜೊತೆಗೆ ಕೃಷಿಕರು ಬಂದು ಇಲ್ಲಿ ಮಂಥನ ಚಿಂತನೆಗಳನ್ನು ಮಾಡ್ತಾರೆ. ಆರೋಗ್ಯ ಶಿಬಿರಗಳು ನಡೀತವೆ. ಒಂದು ಪರಿಪೂರ್ಣವಾಗಿ ಒಂದು ಸಮಾಜವನ್ನು, ಒಂದು ಶ್ರದ್ಧಾ ಕೇಂದ್ರ ಯಾವ ರೀತಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ, ಬಲಗೊಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ, ಭಕ್ತರ ಆತ್ಮವಿಶ್ವಾಸವನ್ನು ಮತ್ತಷ್ಟು ಸ್ಥಿರಗೊಳಿಸಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ ಅಂತ ಹೇಳುವ ಎಲ್ಲ ಪ್ರಯತ್ನಗಳನ್ನು ನಾವಿಲ್ಲಿ ವಿಶಾಲವಾಗಿ ತೆರೆದಿಟ್ಟು ಮಾಡಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಕೆರೆಯಲ್ಲಿ ಒಬ್ಬರು ನುರಿತ ಈಜುಪಟುಗಳು 100,000 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಈಜು ಹೇಳಿಕೊಟ್ಟಿದ್ದಾರೆ. ಇದೆಲ್ಲ ಕಲೆ ಜೀವನವನ್ನು ಮತ್ತಷ್ಟು ನಮಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಚಟುವಟಿಕೆಗಳಿಗೆ ಈ ದೇವಸ್ಥಾನ ಕೇಂದ್ರ ಆಯಿತು. ದೊಡ್ಡ ಋಕ್ಸಂಹಿತಾ ಯಾಗ, ಅದು ತುಂಬ ಶಾಸ್ತ್ರೋಕ್ತವಾದಂಥ ಯಾಗ. ಸಾಮಾನ್ಯವಾಗಿ ಅನೇಕ ದೇವಸ್ಥಾನಗಳಲ್ಲಿ, ಮಠಮಂದಿರಗಳಲ್ಲಿ ಋಕ್ಸಂಹಿತಾ ಯಾಗ ಅಂತ ಹೇಳುವಂಥದ್ದು ಒಂದು ಶಾಸ್ತ್ರೀಯ ವಿಧಿವಿಧಾನ ಆಗಿರೋದ್ರಿಂದ ಒಂದು ಧಾರ್ಮಿಕ ವೈದಿಕ ಚೌಕಟ್ಟಿನೊಳಗೆ ಮಾತ್ರ ನಡೆಯುತ್ತದೆ. ಆದರೆ ನಾವು ಅದು ಇಡೀ ಸಮಾಜ ಅದರಲ್ಲಿ ಪಾಲ್ಗೊಳ್ಳುವಂತ ಆಗಬೇಕು, ಸಮಾಜಕ್ಕೆ ಅದರ ಸತ್ಫಲಗಳು ಸೇರಬೇಕು. ಜಗತ್ತಿನ ಅನೇಕ ವಿಕಲ್ಪಗಳು, ವಿಪರೀತಗಳು, ಅಶಾಂತಿಗಳು, ಯುದ್ಧವಾದಂಥ ಸನ್ನಿವೇಶಗಳು, ಅದರ ಜೊತೆಗೆ ದುರ್ಭಿಕ್ಷೆಗಳು, ಕ್ಷಾಮಡಾಮರಗಳು, ಗೋವಂಶದ ಮೇಲೆ ನಿರಂತರ ಆಗ್ತಾ ಇರ್ತಕ್ಕಂಥ ಆಕ್ರಮಣಗಳು, ಇವುಗಳಿಗೆಲ್ಲವುಗಳಿಗೂ ಕೂಡ ಒಂದು ಸಾಂತ್ವನ, ಸಮಾಧಾನ ಸಿಗಬೇಕು, ಪರಿಹಾರ ಸಿಗಬೇಕು. ಆ ಕಾರಣಕ್ಕೆ ಒಂದು ದೊಡ್ಡ ಲೋಕಹಿತದ ಸುಭಿಕ್ಷೆಯನ್ನು ಸಂಕಲ್ಪವನ್ನಾಗಿಟ್ಟುಕೊಂಡು ಒಂದು ವಿಸ್ತೃತವಾದಂತಹ ಸ್ವರೂಪದಲ್ಲಿ, ವಿಶಾಲವಾದಂತಹ ಸ್ವರೂಪದಲ್ಲಿ ಋಕ್ಸಂಹಿತಾ ಯಾಗವನ್ನು ಸಂಯೋಜನೆ ಮಾಡಿದೆ. ಅದಿವತ್ತು ನಡೀತಾ ಇದೆ. ಬಹಳ ಸಂತೋಷದ ಸಂಗತಿ. ಒಂದು ದೊಡ್ಡ 100 ಋತ್ವಿಜರು ತುಂಬ ಶಾಸ್ತ್ರೋಕ್ತವಾದಂಥ ರೀತಿಯಲ್ಲಿ ವೈದಿಕ ಜೀವನಾನುಷ್ಠಾನವನ್ನು ಮಾಡ್ತಾ ಇರ್ತಕ್ಕಂಥ ವೈದಿಕರು ಇದರಲ್ಲಿ ಪಾಲ್ಗೊಂಡು ಆ ಋಕ್ಸಂಹಿತಾ ಯಾಗವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ತುಂಬ ಕಾಳಜಿ ಇಟ್ಟುಕೊಂಡಿದ್ದೇವೆ. ತುಂಬ ದೇಶಿ ಹಸುವಿನಿಂದ ಮಾಡಿದಂಥ ಶುದ್ಧ ತುಪ್ಪವನ್ನೇ ಈ ಯಾಗದಕ್ಕೆ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಭಾಗವತ ಸಪ್ತಾಹ ಆಗಬೇಕು ಅಂತ, ಪುರಾಣಗಳಲ್ಲಿ ತುಂಬ ಶ್ರೇಷ್ಠವಾದಂಥ, ಪುರಾಣಗಳ ರಾಜ ಅಂತ ಕರೆಯಲ್ಪಡ್ತಕ್ಕಂತಹ ಶ್ರೀಮದ್ ಭಾಗವತ ಕಥಾ ಸತ್ಸಂಗದ ಶ್ರವಣದಿಂದ ಬಹಳ ದೊಡ್ಡ ದೊಡ್ಡ ಫಲಗಳನ್ನು ಋಷಿಮುನಿಗಳು ಪ್ರಾಚೀನದರೆಲ್ಲ ಹೇಳಿದ್ದಾರೆ. ವೆಂಕಟರಮಣ ಹೇಳಿ ಕೇಳಿ ಭಾಗವತೋತ್ತಮ, ಆ ಭಾಗವತೋತ್ತಮನ ಸನ್ನಿಧಾನದಲ್ಲಿ ಭಾಗವತ ಶ್ರವಣ ಆಗುವಂಥದ್ದು, ಅದು ಕೂಡ ಪರಮಪೂಜ್ಯ ಮಹಾವಿದ್ವಾಂಸರಾದಂತಹ, ಜ್ಞಾನಿಗಳಾದಂತಹ ಪರಮಪೂಜ್ಯ ಪರಿವಾರ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರಿಂದ ಶ್ರೀಮದ್ ಭಾಗವತ ಕಥಾ ಸತ್ಸಂಗ ಆಗಬೇಕು ಅಂತ ಹೇಳುವಂಥ ಯೋಚನೆಗಳು ಬಂತು. ಅದು ಕೂಡ ವಿದ್ಯುಕ್ತವಾಗಿ ಕೇವಲ ಪ್ರವಚನಕ್ಕೆ ಸೀಮಿತವಾಗಿ ಅಲ್ಲ, ಭಾಗವತ ಮಂಟಪದಲ್ಲಿ ಭಾಗವತ ಗ್ರಂಥವನ್ನು ಪ್ರತಿಷ್ಠಾಪಿಸಿ ನಿತ್ಯ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಭಾಗವತ ಪಾರಾಯಣವನ್ನು ಮಾಡಿಸಿ, ಕೊನೆಯಲ್ಲಿ ಭಾಗವತ ಉದ್ಯಾಪನ ಹೋಮಾದಿಗಳನ್ನು ಮಾಡಿಕೊಂಡು ಪರಿವಾರ ಶ್ರೀಗಳ ಪಟ್ಟದ ದೇವರಾದಂತಹ ರಾಮದೇವರ ಪೂಜೆಯನ್ನು ನೆರವೇರಿಸಿ, ಅವಭೃತ ಸ್ಥಾನವನ್ನು ನೆರವೇರಿಸಿ ತುಂಬ ವಿದ್ಯುಕ್ತವಾದಂತಹ ರೀತಿಯಲ್ಲಿ ಭಾಗವತ ಸತ್ಸಂಗವನ್ನು ಕೂಡ ಮಾಡಿತು. ಅಷ್ಟಕ್ಕೆ ನಾವು ಯೋಚನೆ ಬಿಡಲಿಲ್ಲ. ಇನ್ನು ಎಲ್ಲರೂ ಸುಲಭವಾಗಿ, ಸರಳವಾಗಿ ಇಂಥ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಭಾಗವಹಿಸುವಂತ ಆಗಬೇಕು ಅಂತೇಳಿ 5 ಲಕ್ಷ ಪ್ರದಕ್ಷಿಣ ನಮಸ್ಕಾರಗಳ ಸೇವೆ, ರಾಮ ತಾರಕ ಮಂತ್ರವನ್ನು ಜಪಿಸಿಕೊಂಡು ದೇವರಿಗೆ ಯಾಗಮಂಟಪ ಸಹಿತವಾಗಿ ದೇವರಿಗೆ 5 ಲಕ್ಷ ಪ್ರದಕ್ಷಿಣ ನಮಸ್ಕಾರ ಸೇವೆಯನ್ನು ಕೂಡ ಇವತ್ತು ನಾವು ಯೋಜನೆ ಮಾಡಿದ್ವಿ.
ಇದು ಅದ್ಭುತವಾದಂಥ ಯಶಸ್ಸನ್ನು ಕಾಣ್ತಾ ಇದೆ. 3-4 ದಿನಗಳಿಂದ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9:30ವರೆಗೆ ಸಾವಿರಾರು ಜನ ತುಂಬ ಶ್ರದ್ಧೆಯಿಂದ ಕೈಯಲ್ಲಿ ಪುಷ್ಪ ಮತ್ತು ಮಂತ್ರಾಕ್ಷತೆಯನ್ನು ಇಟ್ಟುಕೊಂಡು ತಮ್ಮ ಸಂಕಟಗಳನ್ನು, ದುರಿತಗಳನ್ನು, ದೋಷಗಳನ್ನು, ದುಃಖಗಳನ್ನೆಲ್ಲ ದೇವರಲ್ಲಿ ನಿವೇದಿಸಿಕೊಂಡು, ಸಂಕಟ ಹರಣನಾದ ವೆಂಕಟರಮಣನಲ್ಲಿ ತಮ್ಮ ದುಃಖವನ್ನು ನಿವೇದಿಸಿಕೊಂಡು ಭಕ್ತಿಯಿಂದ ರಾಮನ ಜಪವನ್ನು ಮಾಡಿಕೊಂಡು ಪ್ರದಕ್ಷಿಣೆ ಬಂದು ಅದನ್ನು ದೇವರಿಗೆ ಅರ್ಪಿಸಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ ಜಗತ್ತಿನ ಒಳಿತಿಗೆ ಪ್ರಾರ್ಥನೆಗಳು ಸಂದಾಯವಾಗ್ತಾ ಇದೆ. ಸಾವಿರಾರು ಜನ ಕಲಿಯುಗದಲ್ಲಿ ನಾವು ಒಬ್ಬರು ಏನೋ ಪ್ರಯತ್ನ ಮಾಡಿದ್ರೆ ನಡೆಯೋದಿಲ್ಲ. ಸಾವಿರಾರು ಜನ ಸೇರಿ ಮಾಡುವ ಪ್ರಯತ್ನಕ್ಕೆ ಭಗವಂತನ ಅನುಗ್ರಹದ ರಕ್ಷೆ ಇರ್ತದೆ. ಅದು ಇವತ್ತು ನಮಗೆ ಕಣ್ಣಿಗೆ ಕಂಡು ಬರ್ತಾ ಇದೆ. ಸಾವಿರಾರು ಜನ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಪ್ರದಕ್ಷಿಣೆ ಬರ್ತಾ ಇರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಇದು ಒಂದು ಅದ್ಭುತವಾದಂಥ ಕ್ಷಣ. ಎಲ್ಲ ಮಠಾಧೀಶರು ಹೇಳಿದರು, ಇದು ಇಂಥ ಪರಿಕ್ರಮ ಎಲ್ಲಿಯವರು ನಡೀತಾ ಇರಲಿಲ್ಲ, ಒಳ್ಳೆಯ ಕ್ರಮವನ್ನು ಹಾಕ್ಕೊಂಡಿದ್ದೀರಿ ಅಂತ ಹೇಳಿ. ನಾವು ಸಭಾ ಕಾರ್ಯಕ್ರಮ ಹಾಕ್ಕೊಳ್ಳಿಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಕ್ಕೊಳ್ಳಿಲ್ಲ. ಎಲ್ಲ ನಾಡಿನ ಮಠಾಧೀಶರುಗಳು, ಬೇರೆ ಬೇರೆ ಕರಾವಳಿ ಭಾಗದ ಮಠಾಧೀಶರುಗಳು, ಸಾಧು ಸಂತರು ಕೂಡ ತಾವು ಇಲ್ಲಿ ಬಂದು ಪ್ರದಕ್ಷಿಣೆಯ ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಭಗವಂತನಿಗೆ ಪಾದ ಸೇವನೆ ಅಂತ ಹೇಳುವಂಥದ್ದು ಬಹಳ ದೊಡ್ಡ ಸೇವೆ. ಭಗವಂತನಿಗಾಗಿ ನಾವು ಹರಿದಾಸರುಗಳೆಲ್ಲ ಉಡುಪಿಯ ರಥಬೀದಿಯಲ್ಲಿ ಜಗನ್ನಾಥದಾಸರು, ಗೋಪಾಲದಾಸರು, ಪುರಂದರದಾಸರು, ಕನಕದಾಸರು, ವಿಜಯದಾಸರು ಎಲ್ಲರೂ ಕೂಡ ಕಾಲಿಗೆ ಗೆಜ್ಜೆ ಕಟ್ಟಿ ಕೈಯಲ್ಲಿ ತಾಳ ಹಿಡಿದು ಬಾಯಲ್ಲಿ ಹರಿನಾಮ ಸಂಕೀರ್ತನೆಗಳನ್ನು ಮಾಡಿಕೊಂಡು ಹಾಡಿಕೊಂಡಾಡಿ ರಥಬೀದಿಗೆ ಸುತ್ತು ಬಂದರಂತೆ. ಇದಕ್ಕಿಂತ ದೊಡ್ಡ ಸೇವೆ ಇಲ್ಲ ಅಂತ ಹೇಳ್ತಾರೆ. ಅಂಥ ದೊಡ್ಡ ಸೇವೆ ಭಗವಂತನಿಗಾಗಿ ನಾವು ಹೆಜ್ಜೆಯನ್ನು ಸವಿಸುವ, ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಭಗವಂತನಿಗೆ ಪ್ರದಕ್ಷಿಣೆ ಬರುವ ಕಾರಣದಿಂದ ಖಂಡಿತವಾಗಿ ಅದು ದೇಶದ, ಧರ್ಮದ, ಜಗತ್ತಿನ ಒಳಿತಿಗೆ ಕಾರಣ ಆಗ್ತದೆ. ಜಗತ್ತಿಗೆ, ಸನಾತನ ಧರ್ಮಕ್ಕೆ ಎದುರಾಗಿರತಕ್ಕಂಥ ಸವಾಲುಗಳನ್ನು ಎದುರಿಸಲಿಕ್ಕೆ ನಮಗೊಂದಷ್ಟು ಶಕ್ತಿಯನ್ನು, ಚೈತನ್ಯವನ್ನು ಕೊಡ್ತದೆ ಅಂತ ಹೇಳುವ ಪೂರ್ಣ ವಿಶ್ವಾಸ ಇದೆ. ನಾನು ಮತ್ತೊಮ್ಮೆ ಎಲ್ಲ ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. 11ನೇ ತಾರೀಕಿನವರೆಗೆ ಈ ಸತ್ಸಂಗ ನಡೀತಾ ಇದೆ. ಅದರ ಜೊತೆಗೆ ಅನ್ನದಾನ ದಿನಂಪ್ರತಿ ಬೆಳಿಗ್ಗೆ ಉಪಹಾರ 6 ಗಂಟೆಯಿಂದಲೇ ಉಪಹಾರ, ಆನಂತರ ಮಧ್ಯಾಹ್ನ ಅನ್ನ ಸಂತರ್ಪಣೆ, ಸಾಯಂಕಾಲ ಉಪಹಾರ, ಮತ್ತೆ ರಾತ್ರಿ ಭೋಜನ, ಕೊನೆಯ ದಿನ 11ನೇ ತಾರೀಕು ಮಹಾನ್ನ ಸಂತರ್ಪಣೆ. ಹೀಗೆ ಅನ್ನದಾನಾದಿ ಸತ್ಕರ್ಮಗಳು ಕೂಡ ನಿತ್ಯ ನಡೀತಾ ಇದೆ. ಅದರ ಜೊತೆಗೆ ಆಸುಪಾಸಿನ 108 ದೇವಸ್ಥಾನಗಳ ಅರ್ಚಕರಿಗೆ ಕರೆದು, ಅವರ ದಂಪತಿಗಳಿಗೆ ಗಂಡ ಹೆಂಡತಿ ಸಮೇತ 108 ದೇವಸ್ಥಾನಗಳ ಅರ್ಚಕರನ್ನು ಕರೆದು ಅವರಿಗೆ ಲಕ್ಷ್ಮೀನಾರಾಯಣ ಆರಾಧನೆ ಮಾಡಿ ಗೌರವಿಸುವಂಥ ಒಂದು ದೊಡ್ಡ ಕೆಲಸ. ಯಾಕಂತ ಹೇಳಿದರೆ ದೇವಸ್ಥಾನ ಅಂತ ಹೇಳುವಂಥ ಸುಲಭದ ಕೆಲಸ ಅಲ್ಲ. ಯಾರು ಮಲ್ಕೊಂಡ್ರು ಕೂಡ ದೇವಸ್ಥಾನದ ಅರ್ಚಕ ಬೆಳಿಗ್ಗೆ ಎದ್ದು ದೇವರ ಪೂಜೆ ಮಾಡಲೇಬೇಕಾಗಿರ್ತದೆ. ಸಮಾಜದ, ಧರ್ಮದ ಒಳಿತಿಗಾಗಿ ಅರ್ಚಕರು ನಿರ್ವಹಿಸ್ತಾ ಇರ್ತಕ್ಕಂಥ ದೊಡ್ಡ ಜವಾಬ್ದಾರಿಗಾಗಿ ಅವರನ್ನು ಗೌರವಿಸುವಂತಹ ಕೆಲಸಗಳು ನಡೀತಾ ಇದ್ದಾವೆ. ಭಜನೆ ನಡೀತು, 2 ದೊಡ್ಡ ಶೋಭಾಯಾತ್ರೆಗಳು ನಡೆದವು. ಅಂತೂ ಒಂದು ದೊಡ್ಡ ಆಯಾಮದಲ್ಲಿ 10 ದಿನಗಳ ಪರ್ಯಂತ ನಡೀತಾ ಇರ್ತಕ್ಕಂಥ ಈ ಸತ್ಸಂಗದಲ್ಲಿ ಈವರೆಗೆ ಪಾಲ್ಗೊಂಡಿರುವವರು ನಾಡ್ದು 11ನೇ ತಾರೀಕಿನವರೆಗೂ ಬನ್ನಿ. ಅದರ ಜೊತೆಗೆ ಈ ಪಾಲ್ಗೊಳ್ಳದೆ ಇರುವವರು ಕೂಡ ತಮ್ಮ ಮನೆ ಮಂದಿಯೊಂದಿಗೆ ಬಂದು ಇಲ್ಲಿ ಒಂದು ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಅದರ ಜೊತೆಗೆ ಇಲ್ಲಿನ ಪ್ರಸಾದವನ್ನು ಸ್ವೀಕರಿಸಿ ತಮಗೆ ಯಾವ್ಯಾವ ರೀತಿಯಲ್ಲಿ ಸೇವಾ ಚಟುವಟಿಕೆಗಳಲ್ಲಿ ಭಾಗಿಗಳಾಗಲಿಕ್ಕೆ, ಸಹಭಾಗವನ್ನು ನೀಡಲಿಕ್ಕೆ ಸಾಧ್ಯ ಇದೆಯೋ ತಮ್ಮ ಸಹಯೋಗವನ್ನು ನೀಡಿ ದೊಡ್ಡ ಮಹೋತ್ಸವದ ಸತ್ಫಲಗಳಿಗೆ ನೀವು ಭಾಜನರಾಗಿ ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ನಮಗೆಲ್ಲರಿಗೂ ಕೂಡ ತುಂಬ ಸಂತೋಷ ಇದೆ. ಕರಂಬಳ್ಳಿ ದೇವಸ್ಥಾನದ ಮೂಲಕ ಈ ಜಗತ್ತಿನ ಸುಭಿಕ್ಷೆಗಾಗಿ, ಜಗತ್ತಿನ ಕಲ್ಯಾಣಕ್ಕಾಗಿ, ಸನಾತನ ಧರ್ಮದ ಅಭ್ಯುದಯಕ್ಕಾಗಿ, ದೇಶದ ಒಳಿತಿಗಾಗಿ ಒಂದು ದೊಡ್ಡ ಸತ್ಕರ್ಮ ಅದು ಸಾಕಾರಗೊಳ್ತಾ ಇದೆ. ಇಡೀ ನಾಡಿನ ಜನತೆಗೆ ನಾವು ಮತ್ತು ವಿನಂತಿ ಮಾಡಿಕೊಳ್ತಾ ಇದ್ದೇವೆ, ತಾವೆಲ್ಲ ಬನ್ನಿ ಇದರಲ್ಲಿ ಭಾಗಿಗಳಾಗಿ ಅಂತ ವಿನಂತಿಸ್ತೇವೆ. ಈ ಯಾಗದ ಈ ಮಹೋತ್ಸವದ ಹೊತ್ತಲ್ಲಿ ಕೂಡ ನಾವು ಆ ಸಂಯೋಜನಾ ಸಮಿತಿಯ ಒಬ್ಬ ಸದಸ್ಯನಾಗಿದ್ದುಕೊಂಡು ಕೆಲಸ ಮಾಡಿಕೊಳ್ತಾ ಇದ್ದೇವೆ. ನಮಗೆಲ್ಲರಿಗೂ ಸಂತೃಪ್ತಿ ಇದೆ, ಸಾರ್ಥಕತೆ ಇದೆ. ಇಂಥ ದೊಡ್ಡ ಕೆಲಸವನ್ನು ಮಾಡಲಿಕ್ಕೆ ನಮಗೆ ದೇವರು ಅವಕಾಶ ಮಾಡಿಕೊಟ್ಟ ಅಂತ ಹೇಳ್ತಕ್ಕಂಥ ಒಂದು ಧನ್ಯತೆ ಇದೆ.